ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಸರ್ಕಾರಿ ಯೋಜನೆಗಳನ್ನು ಪಡೆಯಲು ಯಾರಿಗೂ ಯಾವುದೇ ಕಾರಣಕ್ಕೂ ಹಣ ಕೊಡದಿರಿ ಹಾಗೂ ಮಧ್ಯವರ್ತಿಗಳಿಂದ ದೂರವಿರಿ ಮತ್ತು ಯೋಜನೆಗಳ ಸದ್ಬಳಕೆ ಆಗಬೇಕು. ದುರ್ಬಳಕೆ ಸಾಬೀತಾದಲ್ಲಿ ಫಲಾನುಭವಿಗೆ ನೀಡಿದ ಯೋಜನೆ ರದ್ದುಗೊಳಿಸಲಾಗುವುದು ಅಂತ ಶಾಸಕ ಎನ್.ಟಿ. ಶ್ರೀನಿವಾಸ ಅವರು ಎಚ್ಚರಿಸಿದರು. ಆಲೂರು ಗ್ರಾಮದಲ್ಲಿ ಮನೆ ಮನೆಗೆ ಶಾಸಕರ ಮನೆ ಬಾಗಿಲಿಗೆ ಸರ್ಕಾರ ಎಂಬ ವಿನೂತನವಾದ ಜನಸಂಪರ್ಕ ಸಭೆಯ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಇಲಾಖೆ, ರೇಷ್ಮೆ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಂದ ಮಂಜೂರಾದ ಗಂಗಾ ಕಲ್ಯಾಣ ಯೋಜನೆ ಒಳಗೊಂಡಂತೆ ವಿವಿಧ ಯೋಜನೆಗಳಡಿ ಅರ್ಹ ಫಲಾನುಭವಿಗಳಿಗೆ ಪರಿಕರಗಳನ್ನು, ಸಲಕರಣೆಗಳನ್ನು, ಪಂಪ್ ಸೆಟ್, ಪೈಪ್ ಇತರೆ ಪರಿಕರಗಳನ್ನು ವಿತರಿಸಿ ಮಾತನಾಡಿದರು. ರೈತರ ನೆರವಿಗಾಗಿ ಕೃಷಿ ವಿಜ್ಞಾನ ಕೇಂದ್ರ ಹಾಗೂ ಜಿಲ್ಲಾ ಕೃಷಿ ವಿಜ್ಞಾನ ಕೇಂದ್ರ ಮಂಜೂರು ಮಾಡಿಸಿ ತರುವಲ್ಲಿ ತಾವು ಯಶಸ್ವಿಯಾಗಿರುವುದು ಹೆಮ್ಮೆಯಿಂದ ನುಡಿದರು. ಕ್ಷೇತ್ರದ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಜಾರಿ ತಂದಿರುವ ಪರಿಣಾಮ ಬೋರ್ವೆಲ್ಗಳಲ್ಲಿನ ಅಂತರ್ಜಲ ಮಟ್ಟ ಬಹಳಷ್ಟು ಸುಧಾರಿಸುವಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಎಂದರು. ತಾಲೂಕಿನ 33 ರೇಷ್ಮೆ ಫಲಾನುಭವಿಗಳಿಗೆ ಇಲಾಖೆಯಿಂದ ನೀಡಲ್ಪಡುವ ವಿವಿಧ ಉಪಕರಣಗಳನ್ನು ಹಾಗೂ ಪರಿಕರಗಳನ್ನು, ಸಣ್ಣ ನೀರಾವರಿ ಇಲಾಖೆಯಿಂದ ಸಾಮಗ್ರಿಗಳನ್ನು ಶಾಸಕರು ನೀಡಿದರು. ರೇಷ್ಮೆ ಇಲಾಖೆ, ಸಣ್ಣ ನೀರಾವರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಯವರು ಹಾಜರಿದ್ದರು. ಕೆಎಂ ಶಶಿಧರ ಸ್ವಾಮಿ ಸೇರಿದಂತೆ ಅನೇಕ ಮುಖಂಡರು, ವಿಳಾಸ ಜನಪ್ರತಿನಿಧಿಗಳು, ಗ್ರಾಮದ ಹಿರಿಯರು, ವಿವಿಧ ಯೋಜನೆಗಳ ಫಲಾನುಭವಿಗಳು, ರೈತರು, ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಮುಂದಿನ 15 ದಿವಸದೊಳಗೆ ನಿಮ್ಮ ಪಂಚಾಯತಿಗೆ ಬರ್ತೀವಿ. ಯಾರು ಹಿಂದೆ ಬನ್ನಿ ಸರ್. ಒಳ್ಳೆ ಇದು ಡೆವಲಪ್ಮೆಂಟ್ ಆಗಿದೆ. ಓಕೆ, ನೀರಾವರಿ ಲೆಕ್ಕ ಓಕೆ ಸರ್. ನೋಡಿ, ಇನ್ನೊಂದು ಮಕ್ಕಳಿಗೆ ನೀವೆಲ್ಲವರೆಗೂ ಸಂಸ್ಕಾರವನ್ನು ಕೊಡುವುದಿಲ್ಲ, ಆ ಕುಟುಂಬ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಶಿಕ್ಷಣವನ್ನು ಕೊಡಿ. ಸಾಕಷ್ಟು ಶಾಸಕರು ಬಹಳ ಅನುಕೂಲ ಮಾಡಿದ್ದಾರೆ. ಬಹಳ ಶಾಲೆಗಳು ತೆಗೆದಿದೆ, ಕೆಪಿ ಶಾಲೆಗಳು ಇನ್ನೊಂದು ಬಂದಿದೆ. ಶಿಕ್ಷಣದ ಜೊತೆಗೆ ಸಂಸ್ಕಾರ ಕೊಡಿ, ಜೊತೆಗೆ ಒಳ್ಳೆ ಕೃಷಿ ಮಾಡಿ. ಅದರಲ್ಲಿ ಖುಷಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ, ಬದುಕುತ್ತದೆ. ಅಲ್ಲಿ ಒಂದು ಪಂಪ್ ಮಾಡಿಕೊಂಡ್ರೆ ನಿಜವಾಗಿ ಆ ಕುಟುಂಬ ಚೆನ್ನಾಗಿ ಬದುಕ್ತದೆ. ಆ ಮಕ್ಕಳು ಡಾಕ್ಟ್ರು, ಇಂಜಿನಿಯರ್ ಇವೆಲ್ಲ ಓದಿಸ್ಬೋದು. ಇವತ್ತು ಸಾಕಷ್ಟು ರೇಷ್ಮೆ ಇಲಾಖೆಯಿಂದ ಕೂಡ 700-800 ಕೆಜಿ ಇದೆ. ಯಾರು ಕಡಿಮೆ ಅಲ್ಲ. ಸತ್ಯನ ಮುಚ್ಚಿಡಕ್ಕಾಗಲ್ಲ ಅಂತ ಯಾರು ಅಂತ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ಆದೇಶ ಮತ್ತು ಮನವಿ. ಇದಕ್ಕೋಸ್ಕರ ಯಾಕಂದರೆ ತಾಲೂಕಲ್ಲಿ ನಾವು ಒಂದು ಬಡವರಿಗೆ ಎಲ್ಲ ರೀತಿ ಎಲ್ಲ ಬಡವರಿಗೆ ಯಾರ್ಯಾರು ವರ್ಷ ಬಂದಿರೋದ್ರಿಂದ ಮತ್ತು ತುಂಬ ಬಹುಮುಖ್ಯವಾಗಿ ನೀವು ಕೋತಿ ಆಂದೋಲನದಲ್ಲಿ ಭಾಗವಹಿಸಿ ಎಲ್ಲರೂ ಕೋತಿ ಮಾಡಿಸ್ಕೋಬೇಕು. ಇನ್ನೂ ಸಾವಿರಾರು ಗಂಗಾ ಕಲ್ಯಾಣ ತರಕ್ಕೆ ನಮ್ಗೆ ಅವಕಾಶ ಇದೆ. ಅದಕ್ಕೋಸ್ಕರ ಎಲ್ಲೋ ತಗೊಂಬರ್ತೀರಿ, ಆಮೇಲೆ ಇಲ್ಲ ನನ್ನ ಹೆಸರು ತಪ್ಪಾಗಿಬಿಡುತ್ತೆ, ನನ್ನ ಹೆಂಡತಿ ಹೆಸರು ಕೊಡಿ, ನಮ್ಮ ತಮ್ಮನ ಹೆಸರು ಕೊಡಿ, ನಮ್ಮ ಅಜ್ಜಿ ಹೆಸರು ಕೊಡಿ, ನನ್ನ ಮಗಳ ಹೆಸರು ಕೊಡಿ ಅಂತ ಬರ್ತೀರಾ ಚೇಂಜ್ ಮಾಡಿಸ್ಕೊಂಡು. ಅದು ನಿಮಗೆ ಗೊತ್ತು, ಫಸ್ಟ್ ಆದೇಶ ಮಾಡಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಚೇಂಜ್ ಮಾಡ್ಕೋಬೋದು ಅಂತ ಹೇಳಿ. ದಯವಿಟ್ಟು ಇದೆಲ್ಲ ನೇರವಾಗಿ ನಿಮಗೆ ಮಾಡೋದಕ್ಕೆ ಮಾಡ್ಕೊಳ್ಳಿ. ಅಣ್ಣ ತಮ್ಮಂದ್ರ ಕಾಲನ ಕಡಿಮೆ ಮಾಡ್ಕೊಳ್ಳಿ, ಆಯಿತಾ? ನಿಮ್ಮ ಏನು ಜೀವನನ ಒಳ್ಳೆ ರೀತಿ ರೂಪಿಸ್ಕೊಳ್ಳಿ ಅಂತೇಳಿ ನಾನು ಮನವಿ ಮಾಡ್ತೀನಿ. ಬಾಯ್. ಕೆಪಾಸಿಟಿ ಎಲ್ಲ ಸಬ್ಸ್ಟೇಷನ್ಗಳು ಟ್ರಾನ್ಸ್ಫರ್ ಕೆಪಾಸಿಟಿ ಜಾಸ್ತಿ ಮಾಡಿಸ್ತೀವಿ. ಮತ್ತು ಈಗಾಗಲೇ ಮೊನ್ನೆ 11 ಜನ ಹೊಸ ಲೈನ್ಮೆನ್ಸ್ ಕೂಡ ನಮ್ಮ ತಾಲೂಕಿಗೆ ಹೊಸದಾಗಿ ಮತ್ತೆ ಲೈನ್ಮೆನ್ಸ್ ಕೂಡ ಬಂದಿದ್ದಾರೆ. ಸೊ ಎಲ್ಲ ಈಗ ನನಗೆ ಖುಷಿ ಏನಪ್ಪ ಅಂತಂದರೆ, ಯಾರು ಕೆಲಸ ಮಾಡೋಕ್ಕೆ ರೆಡಿ ಇರಲಿಲ್ಲ ಮುಂಚೆ ಕೂಡ್ಲಿಗಿ ತಾಲೂಕಲ್ಲಿ. ಈಗ ಒಂದು ಕ್ಲರ್ಕು, P1, SDA, FDA ಇಂದ ಹಿಡಿದ್ಬಿಟ್ಟು ಎಲ್ಲ ಇಲಾಖೆಗಳಲ್ಲೂ, ಟ್ರೆಜರಿಯಿಂದ ಹಿಡಿದ್ಬಿಟ್ಟು ಎಲ್ಲ ಇಲಾಖೆಗಳಲ್ಲೂ ನಮ್ಮ ಹತ್ರ ಲೆಟ್ರ್ ತಗೊಳ್ಳೋಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ತಾಲೂಕಿಗೆ ಬರ್ತೀವಿ, ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನಾವು ಬರ್ತೀವಿ, ಇಲ್ಲಿ ತುಂಬ ಕೆಲಸಗಳಾಗ್ತಾ ಇದ್ದಾರೆ, ಸಾರ್ವಜನಿಕರುಗಳು ಒಂದು ಸ್ಪಂದಿಸಂಥ ಕೆಲಸ ಆಗ್ತಾ ಇದ್ದಾರೆ, ನಾವು ಇಲ್ಲಿ ಸೇವೆ ಸಲ್ಲಿಸೋಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ಭಾಳ ಆಸಕ್ತಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಅದು ಒಳ್ಳೆ
ಒಂದು ಡೆವಲಪ್ಮೆಂಟ್ ಒಳ್ಳೆ ಬೆಳವಣಿಗೆ ಅಂತೇಳಿ ನಾನು ನಮ್ಮ ತಾಲೂಕಿನ ಪರವಾಗಿ ಅಂದ್ಕೊಂಡಿದ್ದೀನಿ. ನೋಡೋಣ. ಕೂರಿಸ್ಕೊಂಡು ಸರ್ಕಾರದಿಂದ ಬರೋಂಥ ಸೌಲಭ್ಯಗಳ ಬಗ್ಗೆ ನಿಖರ ಮಾಹಿತಿ ಮತ್ತು ಆ ಬೆಳೆನ ಅವ್ರಿಗೆ ಅವರು ಆರ್ಥಿಕ ಜೀವನ ಇನ್ನೊಂದು ಸ್ವಲ್ಪ ಉತ್ತಮಪಡಿಸ್ಕೊಳ್ಳೋಕ್ಕೆ ಸರಿಯಾದ ಮಾಹಿತಿನ ತಾವು ಕೊಡಬೇಕು. ಉಡಾಫೆ ಉತ್ತರ ಆಗಲಿ, ಇಲ್ಲಾಂದರೆ ಸುಳ್ಳು ಮಾಹಿತಿ ಆಗಲಿ, ಇಲ್ಲಾಂದರೆ ಅರ್ಧಂಬರ್ಧ ಉತ್ತರ ದಯವಿಟ್ಟು ತಾವು ಯಾರು ಕೊಡಬಾರ್ದು ಅಂತೇಳಿ ನಿಮ್ಮ ಮನವಿ. ಏಕೆಂದರೆ ಇವತ್ತು ಇಷ್ಟೆಲ್ಲ ನೀವು ಇಷ್ಟು ಒಳ್ಳೊಳ್ಳೆ ಸರ್ಕಾರದಿಂದ ಎಲ್ಲ ಇಷ್ಟೊಂದು ಸ್ಕೀಮ್ಗಳಿದ್ದಾವೆ, ಆಯಿತಾ. ಸೊ ಅಟ್ಲೀಸ್ಟ್ ನಿಮ್ಮ ಇರೋ ಟೈಮಲ್ಲಿ, ಯಾಕೆಂದರೆ ನಮ್ಮನ್ನು ನೆನೆಸಲ್ಲ ಅಂಥ ಅಧಿಕಾರಿ ಇದ್ರಪ್ಪ ನಮಗೆ ಸಹಾಯ ಮಾಡಿದ್ರು, ಹಿಂಗೆ ನಮಗೆ ಆ ಬೆಳೆ ಯಾಕೆಂದರೆ ಇಲ್ಲಿ ನೋಡಿ ನಿಜವಾಗ್ಲೂ ನಾವು ನೋಡ್ತೀವಲ್ಲ, ಈಗ ನನಗೂ ಮಳೆ ಬಂದರೆ ಜನ ಮನೆ ಹತ್ರ ಬರಲ್ಲ, ಇಲ್ಲ ಅಂತಂದರೆ ಅಲ್ಲಿ ಒಂದು ಸೆಕೆಂಡ್ ಕೂಡ ನಮಗೆ ಮಾತಾಡೋಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ. ಅದಕ್ಕೋಸ್ಕರ ಅವ್ರನ್ನ ನಿರಂತರವಾಗಿ ಕೃಷಿ ಚಟುವಟಿಕೆಗಳು ಅವ್ರಿಗೆ ಗೊತ್ತಿರೋ ಕೆಲಸ ಅಷ್ಟೇ ಕೃಷಿನೇ, ಆಯಿತಾ. ಅವ್ರ ಮಕ್ಕಳನ್ನ ಸ್ವಲ್ಪ ಬುದ್ಧಿವಂತರು ಮಾಡಲಿಕ್ಕೆ ಈಗ ನಾವು ಕಾಲೇಜು, ಶಾಲೆಗಳು, ಅವ್ರ ಆರೋಗ್ಯಕ್ಕೆ ಆಸ್ಪತ್ರೆಗಳು ಮಾಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಗೊತ್ತಿರೋದು ಕೃಷಿ ಬಿಟ್ಟರೆ ಬೇರೆ ಇನ್ನೇನೋ ಕಲಿಸ್ತೀವಿ ಅಂತಂದರೆ ಅದು ಕಲಿಯೋಕ್ಕಾಗಲ್ಲ ಈ ವಯಸ್ಸಲ್ಲಿ. ಆ ಬುದ್ಧಿಮಟ್ಟ ಅಷ್ಟೇ ಇರ್ತದೆ ಅವ್ರಿಗೆ. ಆದರೆ ಅವ್ರ ಕಸುಬನ್ನ ಇನ್ನೊಂದು ಸ್ವಲ್ಪ ಉತ್ತಮಪಡಿಸೋಕ್ಕೆ ನಿಮ್ಮ ಸಹಕಾರ ಇರಬೇಕು ಅಂತೇಳಿ ನಾನು ಕೇಳ್ತೀನಿ. ನಮಗೆ ದಲ್ಲಾಳಿಗಳಾಗಲಿ ಮಧ್ಯವರ್ತಿಗಳು ದುಡ್ಡು ಕೇಳಿದಾರೆ ಅಂತಂದರೆ ಖಂಡಿತ ನಮಗೆ ಗಮನಕ್ಕೆ ತರ್ಬೋದು. ಆ ನಾವು ಕಠಿಣ ಕ್ರಮ ಕೈಗೊಳ್ತೀವಿ. ಆ ರೀತಿಯಾಗಿ ಇವತ್ತು ನಿಜವಾಗ್ಲೂ ಭಾಳ ಖುಷಿ ಆಗ್ತದೆ ನಮಗೆ. ಈ ಒಂದು ಎಲ್ಲ ನಮ್ಮ ರೈತರು ಇವತ್ತು ಖುಷಿಯಿಂದ ಬಂದು ಅವತ್ತೆಲ್ಲ ಪಂಪ್ ಮೋಟ್ರುಗಳು ಖುಷಿಯಿಂದ ತಗೊಂಡು ಹೋಗ್ತಾ ಇರೋದು. ಇನ್ನು ಇದು ಒಂದು ಯೋಜನೆ ಅಷ್ಟೇ, ಇನ್ನೂ ಸುಮಾರು ಬರೋವಿದಾವೆ ಈಗ. ಸೊ ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಚಾಲನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ನಿಜವಾಗಿ SST KFC ಕಾರ್ಯಕ್ರಮ ನಿಜವಾಗಿ ನಿರವಧಿಕಲ್ಲಿ ವೈರ್ಗಳು ಬಂದಿದ್ದಾವೆ, ಮತ್ತು ಲಿಂಕ್ ಲೈನು ಎಲ್ಲ ಮಾಡ್ತಾ ಇದ್ದೀವಿ, ಆಯಿತಾ. ಈ ವರ್ಷ ಇನ್ನೂ ಹೆಚ್ಚಿನ ಕೆಲಸ ಮಾಡ್ತೀವಿ. ಮತ್ತು ಪ್ರತಿ ಇವತ್ತು ಎಲ್ಲ ಕೊಡ್ತೀನಿ ಅರ್ಜಿಗಳಿಗೆ, ಅರ್ಥ ಆಯ್ತಾ. ಕಾಲಿಗೆ ಗೆಜ್ಜೆ ಕೆತ್ತಗೆ ನಿಲ್ಲಿಸ್ಬೇಕು, ನಮಗೆ ಕಾಣಿಸೋದು ನಿಮಗೆ ಕಾಣಿಸಲ್ಲ, ಅರ್ಥ ಆಯ್ತಾ. ಸೊ ಈಗ ಬಂದಿದ್ದೀನಿ ಅಂತೇಳಿ 2 ವರ್ಷ ಆಗುತ್ತೆ, ಆಮೇಲೆ 7 ಸರ್ ರೀಸೆಂಟ್ ನನ್ನ ಫೀಲ್ಡಲ್ಲಿ ಸರ್ ಕಾನಮೋಡದಲ್ಲಿ ಬಂದ್ಬಿಟ್ಟು 25ರಿಂದ 63 KV ಅನೌನ್ಸ್ಮೆಂಟ್ ಮಾಡ್ತೀನಿ. ಆಮೇಲೆ ಅದನ್ನು ಹೇಳಿ ಈಗ ಎಷ್ಟು TCಗಳು ಹಾಕಿದ್ದೀವಿ ಸರ್? ಟೋಟಲ್ ಆಗಿ ನನ್ನ ಸೆಕ್ಷನ್ 3 ಹಾಕಿದ್ದೀನಿ ಸರ್. ಒಂದು ಹೊಸಳ್ಳಿಯಲ್ಲಿ 63ರಿಂದ 100 ಮಾಡಿದ್ದೀನಿ ಸರ್. ಆಮೇಲೆ HK ಕೌಂಟಲ್ಲಿ 63ರಿಂದ 100 ಮಾಡಿದ್ದೀನಿ ಸರ್. ಆಮೇಲೆ ಕಾನಮೋಡದಲ್ಲಿ ಬಂದ್ಬಿಟ್ಟು 25ರಿಂದ 63 ಮಾಡಿದ್ದೀನಿ. ನೋಡಿ, ಭಾಳ ಕಡೆ ನಿಮ್ಗೆ ಗೊತ್ತಿರಲಿ, ತುಂಬ ಕಡೆ 63ರಿಂದ 100 KV ಮಾಡಿಸ್ತೀವಿ, 25ರಿಂದ 63, 100 KVನೂ ಭಾಳ ಕಡೆ ಟ್ರಾನ್ಸ್ಫಾರ್ಮರ್ಸು ಸುಮಾರು ಈಗ 30ಕ್ಕೂ ಹೆಚ್ಚು ಟ್ರಾನ್ಸ್ಫಾರ್ಮರ್ಗಳು ತಾಲೂಕಲ್ಲಿ ಹೆಚ್ಚುವರಿಯಾಗಿ ಈಗಾಗಲೇ ಮಾಡಿಸಿದ್ವಿ. ಮುಂದೆ ಕೂಡ ಹೆಚ್ಚುವರಿ ಮಾಡಿಸ್ತಾ ಇದ್ದೀವಿ. ಸಕ್ಕಪುರ ಗೊಲ್ವಟ್ಟಿ ಸರ್ 7 ಫೀಡರ್ಗಳು FPD ಲಿಂಕ್ ಲೈನ್ ಮಾಡ್ತಿದ್ದೀವಿ. ಆಲೂರು ಭಾಗದಲ್ಲಿ ಇದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಸುಮಾರು 20ಕ್ಕೂ ಹೆಚ್ಚು ಜನ ನಾವು ಪಂಪು ಮೋಟ್ರುಗಳು ಕೂಡ ಫಲಾನುಭವಿಗಳಿಗೆ ಕೊಡ್ತಾ ಇದ್ವಿ. ಅದೇ ರೀತಿ ನಮ್ಮೆಲ್ಲ ರೇಷ್ಮೆ ಬೆಳೆಗಾರರು ಕೂಡ ಇನ್ನೂ ಮುಂದಿನ ಕೂಡ ಹೆಚ್ಚಿನ ರೀತಿ ಮಾಡಿ ನಾನು ಹೇಳಿದ್ವಲ್ಲ, ನಾನು ಡಾಕ್ಟರ್ ಆಗಿದ್ರೂ ಶಿಕ್ಷಣ ಆರೋಗ್ಯಕ್ಕಿಂತ ಜಾಸ್ತಿ ನಾವು ಸಣ್ಣ ನೀರಾವರಿ ಮತ್ತು ಕೃಷಿ ಇಲಾಖೆಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಈಗ ಮುಂದಿನ ವಾರ ಸಮಯದ ಅಭಾವ ಆಗ್ಬಿಟ್ಟಿದೆ. ಈಗ ಮುಂದಿನ ವಾರ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ನಮ್ಮ ಜಿಲ್ಲೆಗೆ, ಹೊಸ ಜಿಲ್ಲೆ ಆದಮೇಲೆ ಒಂದು ಹೊಸ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರ ಜಿಲ್ಲೆಗೆ ಆಗಂತ ನಮ್ಮ ತಾಲೂಕಿಗೆ ಆಗಿ ಟೆಂಡರ್ ಆಗಿ ಅದು ಅಗ್ರಿಮೆಂಟ್ ಆಗಿ ಕೂಡ ಆಗಿದೆ. ನಮ್ಮ ನಮ್ಮ KVK ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಅದೇ ಜಾಗದಲ್ಲೇ ನಾವು ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕೂಡ ಮುಂದಿನ ವಾರ ಭೂಮಿ ಪೂಜೆ ಮಾಡೋಂಥ ಕೆಲಸ ಕೂಡ ಮಾಡ್ತೀವಿ. ಸೊ ರೈತರಿಗೆ ಉಪಯೋಗ ಆಗೋಂಥ ಕೆಲಸಗಳಿಗೆ ನಾವು ಭಾಳ ಆಸಕ್ತಿ ವಹಿಸಿದ್ದೀವಿ. ಸೊ ತಾವೆಲ್ಲರೂ ಸದುಪಯೋಗ ಪಡಿಸ್ಕೋಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ.